ರೇವಣ್ಣ ಬಂಧನ ಇದೊಂದು ರಾಜಕೀಯ ಪಿತೂರಿ ರಾಜಕೀಯ ಷಡ್ಯಂತ್ರ ಅನ್ನೋದು ಜೆಡಿಎಸ್ ನಾಯಕರ ಆರೋಪ. ಕೆಆರ್ ನಗರ ಶಾಸಕರೇ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಕೊಡಿಸಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ರವಿಶಂಕರ್ ವಿರುದ್ಧ ಜೆಡಿಎಸ್ನ ಮಾಜಿ ಶಾಸಕ ಲಿಂಗೇಶ್ ಅವರು ಆರೋಪ ಮಾಡಿದ್ದಾರೆ. ಎಸ್ಐಟಿ ತನಿಖೆ ದಿಕ್ಕು ತಪ್ಪಿದೆ ಅಂತ ಕಾಣಿಸ್ತಾ ಇದೆ. ರೇವಣ್ಣ ಅವರನ್ನ ಹಣಿಯಲು ಎಸ್ಐಟಿಯನ್ನು ಬಳಸ್ಕೊಳ್ತಾ ಇದೆ ಸರ್ಕಾರ. ರೇವಣ್ಣ ತನಿಖೆಗೆ ಸಹಕಾರ ಕೊಡ್ತಿದ್ರು, ಬಂಧಿಸುವ ಅಗತ್ಯ ಇರಲಿಲ್ಲ. ಪೆನ್ ಡ್ರೈವ್ ಹಂಚಿದವರ ಬಗ್ಗೆ ತನಿಖೆಯನ್ನೇ ಮಾಡ್ತಾ ಇಲ್ಲ. ದೇವೇಗೌಡರ ಕುಟುಂಬವನ್ನು ಮುಗಿಸುವ ಹುನ್ನಾರ ಮಾಡಿದ್ದಾರೆ ಅಂತ ಲಿಂಗೇಶ್ ಅವರ ಆಕ್ರೋಶ. 2ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಒಳನಾಗಪುರದಲ್ಲಿ. SIT ರಚನೆ ಮಾಡಿದ್ದೀನಾನೆ. ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋರಿಗೆ ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು KR ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣವ್ರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು SIT ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಒಳನಾಗಪುರದಲ್ಲಿ. SIT ರಚನೆ ಮಾಡಿದ್ದೀನಾನೆ. ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋರಿಗೆ ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು KR ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣವ್ರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು SIT ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು.